ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮಂಗಳವಾರ 29 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 138ನೇ ಕೀರ್ತನೆಯ 8ನೇ ವಚನ. ಯೆಹೋವನು ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ದೇವರು ನಮ್ಮ ಸೃಷ್ಟಿಕರ್ತನು. ನಮಗೋಸ್ಕರವಾಗಿ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾನೆ. ತನ್ನ ಕಾರ್ಯವನ್ನು ನಮ್ಮಲ್ಲಿ ನಡೆಸುವಂಥವನು, ನಮ್ಮನ್ನು ನಿರಂತರವಾಗಿ ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಇಲ್ಲಿ ಈ ಒಂದು ಕೀರ್ತನೆಯನ್ನು ದಾವೀದನು ತನ್ನ ಜೀವಿತದಲ್ಲಿ ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಂಥವನಾಗಿದ್ದಾನೆ. ತನ್ನ ಜೀವನದ ಪ್ರತಿ ವಿಚಾರದಲ್ಲೂ ದೇವರು ಅವನಿಗೆ ಬಲವಾಗಿದ್ದು, ದೇವರು ಅವನಿಗೆ ಧೈರ್ಯವನ್ನು ಕೊಡುತ್ತಾ, ದೇವರು ಅವನಿಗೆ ಸಹಾಯಕನಾಗಿದ್ದು ಎಲ್ಲ ವಿಚಾರದಲ್ಲಿ ನಡೆಸಿರುವುದರಿಂದ ದಾವೀದನು ದೇವರಿಗೆ ಸ್ತೋತ್ರ ಹಾಡುತ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಈ ವಚನದಲ್ಲಿ ದಾವೀದನು ಹೇಳುವಂಥ ಮಾತೇನೆಂದರೆ, ದೇವರು ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದಲ್ಲದೆ ನಮಗೋಸ್ಕರವಾಗಿ ಒಂದು ಕಾರ್ಯವನ್ನು, ಒಂದು ಯೋಜನೆಯನ್ನು, ಸಂಕಲ್ಪವನ್ನು ನಮಗೋಸ್ಕರವಾಗಿ ಇಟ್ಟುಕೊಂಡಿದ್ದಾನೆ. ತಾನು ತನ್ನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಸಿದ್ಧಿಗೆ ತರುವನು ಎಂಬುದಾಗಿ ದಾವೀದನು ಹೇಳುವಂಥವನಾಗಿದ್ದಾನೆ. ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದಂಥ ದೇವರು ವಿಶೇಷವಾಗಿ ಒಂದು ಕಾರ್ಯಕ್ಕೋಸ್ಕರವಾಗಿ, ಒಂದು ಉದ್ದೇಶಪೂರ್ವಕವಾಗಿ ಉಂಟು ಮಾಡಿದ್ದಾನೆ. ಆ ಉದ್ದೇಶವನ್ನು ತಕ್ಕ ಸಮಯದಲ್ಲಿ ನೆರವೇರಿಸುತ್ತಾನೆ ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ, ನಿನ್ನ ಕೈ ಕೆಲಸವನೆಂದರೆ ನೀನು ನಮ್ಮನ್ನು ಸೃಷ್ಟಿ ಮಾಡಿದೆ, ನಾವು ನಿನ್ನ ಕೈ ಕೆಲಸವೇ ಸರಿ, ಅದನ್ನು ನೀನು ಪೂರ್ತಿಗೊಳಿಸುತ್ತಿ ಎಂಬುದಾಗಿ ದಾವೀದನು ಹಾಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದಾವೀದನ ಹಾಗೆ ಎಲ್ಲ ಸ್ಥಿತಿಗತಿಗಳಿಗೆ ಸ್ತೋತ್ರ ಹೇಳುವಂಥದ್ದು ಅವಶ್ಯ. ನಾವು ಈ ವರ್ಷದ ಅಂತ್ಯಭಾಗದಲ್ಲಿದ್ದೇವೆ, ಹೊಸ ವರ್ಷವನ್ನು ಕಾಣಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ದೇವರು ಮಾಡುವಂಥ ಪ್ರತಿ ಕಾರ್ಯವನ್ನು ನೆನೆಸಿಕೊಳ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮ ಜೀವನದಲ್ಲಿ ಇಟ್ಟಿರುವಂಥ ಉದ್ದೇಶಕ್ಕಾಗಿ ಸ್ತೋತ್ರ ಹೇಳೋಣ. ದೇವರು ತನ್ನ ಉದ್ದೇಶವನ್ನು ತನ್ನ ಸಮಯದಲ್ಲಿ ನೆರವೇರಿಸಿಕೊಳ್ಳುತ್ತಾನೆ, ಅದಕ್ಕಾಗಿ ಸ್ತೋತ್ರ ಹೇಳೋಣ. ದೇವರ ಪ್ರೀತಿಯು, ದೇವರ ಕರುಣೆ, ದೇವರ ವಿಶೇಷವಾದಂಥ ಕೃಪೆ ನಮ್ಮ ಮೇಲೆ ಸದಾಕಾಲ ಇರುವಂತೆ ನಡೆಸುತ್ತಾ ಇದ್ದಾನೆ, ಅದಕ್ಕಾಗಿ ಸ್ತೋತ್ರ ಹೇಳೋಣ. ದೇವರು ತನ್ನ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಲೆಂಬುದಾಗಿ ನಮ್ಮನ್ನು ನಾವು ದೇವರ ಕೈಗಳಲ್ಲಿ ನಮ್ರತೆಯಿಂದ ಒಪ್ಪಿಸಿಕೊಳ್ಳೋಣ. ದೇವರ ಕಾರ್ಯವು ಅದು ನಿಲ್ಲುವಂಥದ್ದು, ನಿರಂತರವಾಗಿರ್ತಕ್ಕಂಥದ್ದು, ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಡೆಯುವಂಥದ್ದಾಗಿದೆ. ನಮಗೆ ಆದಂಥ ಪ್ರತಿ ಕಾರ್ಯವು, ನಮ್ಮ ಹಾದು ಹೋದಂಥ ಪ್ರತಿ ದಾರಿಯು ಎಲ್ಲವೂ ಕೂಡ ದೇವರಿಗೆ ತಿಳಿದದ್ದೇ ಆಗಿದೆ, ಒಳ್ಳೆಯದಕ್ಕೋಸ್ಕರವಾಗಿಯೇ ಮಾಡುತ್ತಿದ್ದಾನೆ. ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ದೇವರು ತನ್ನ ಕಾರ್ಯವನ್ನು ನಮ್ಮ ಜೀವನದಲ್ಲಿ ನಡೆಸಲಿ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೇನ್.